ಕೆಲವೇ ಕ್ಷಣಗಳಲ್ಲಿ 19 ನೂತನ ಸಚಿವರಿಗೆ ಖಾತೆ ಹಂಚಿಕೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲು ಡಿಕೆ ಕಸರತ್ತನ್ನು ನಡೆಸಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ 19 ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುತ್ತಾ? ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲು ಡಿಕೆ ಕಸರತ್ತು. ಇಂದು ಖಾತೆ ಹಂಚಿಕೆ ಗೊಂದಲಕ್ಕೆ ತೆರೆ ಎಳೆಯುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನೂತನ ಸಚಿವರಿಗೆ ಬಹುತೇಕ ಹಿಂದೆ ಖಾತೆ ಹಂಚಿಕೆ ಫಿಕ್ಸ್ ಆಗುತ್ತೆ. ಇಂದು ಸಭೆ ಸೇರಿದಂತಹ ಮೂವರು ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಚರ್ಚೆಯನ್ನ ಮಾಡಿದ್ದಾರೆ. ಖಾತೆ ಹಂಚಿಕೆ ಪಟ್ಟಿ ಅಂತಿಮ ಬಗ್ಗೆ ಮೂವರ ಗಂಭೀರ ಚರ್ಚೆ. ಖಾತೆ ಹಂಚಿಕೆ ಅಂತಿಮ ಪಟ್ಟಿ ಸಿದ್ಧಗೊಂಡಿರುವಂತಹ ಸಾಧ್ಯತೆ. ರಾಹುಲ್ ಗಾಂಧಿ ಬಳಿ ಅನುಮೋದನೆ ಪಡೆದು ಪಟ್ಟಿ ರವಾನೆಯನ್ನ ಮಾಡಲಾಗುತ್ತೆ. ಲೋಕಭವನಕ್ಕೆ ಪಟ್ಟಿ ರವಾನಿಸಲು ಡಿಕೆ ಶಿವಕುಮಾರ್ ಸಿದ್ಧ. ಕೆಲವೇ ಹೊತ್ತಲ್ಲಿ ಸಚಿವರ ಖಾತೆ ಹಂಚಿಕೆ ಲಿಸ್ಟ್ ಬರುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಸಚಿವರ ಸಂಭಾವ್ಯ ಖಾತೆಗಳು: ಬಸವರಾಜ ರಾಯರೆಡ್ಡಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಖಾತೆಗೆ ಲಾಬಿ ಮಾಡ್ತಾ ಇದ್ದಾರೆ. ಎಸ್ ಮಲ್ಲಿಕಾರ್ಜುನ ತೋಟಗಾರಿಕೆ ಮತ್ತು ಗಣಿ ಭೂವಿಜ್ಞಾನ ಲಾಬಿ ಅಲ್ಲ. ಈಗ ಸಚಿವರ ಯಾರಿಗೆ ಯಾವ್ದು ಕೊಡ್ಬೋದು ಅಂತ ಎನ್ ಚಲುವರಾಯಸ್ವಾಮಿ ಕೃಷಿ ಇಲಾಖೆ ಹೈಕಮಾಂಡ್ ನಿರ್ಧಾರ ಮಾಡಿರ್ಬೋದು ಅನ್ನುವಂಥ ಒಂದಿಷ್ಟು ಗೆಸ್ಸಸ್ ಇವೆಲ್ಲ. ಕೆಎಂ ಶಿವಲಿಂಗೇಗೌಡ ವಸತಿ ಖಾತೆ, ಲಕ್ಷ್ಮಣ ಸವದಿ ಸಹಕಾರ ಮತ್ತು ಸಕ್ಕರೆ ಖಾತೆ ಸಿಗಬಹುದು. ಮಧು ಬಂಗಾರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ಜಮೀರ್ ಅಹಮದ್ ಖಾನ್ ವಕ್ಫ್ ಹಜ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಖಾತೆ, ಕೆಎನ್ ಬಸವಂತಪ್ಪ ಪೌರಾಡಳಿತ ಖಾತೆ ಸಿಗುವಂತ ಚಾನ್ಸಸ್. ವಿಜಯಾನಂದ ಕಾಶ್ಯಪ್ನವರ್ ಕೈಮಗ್ಗ ಜವಳಿ ಇಲಾಖೆ ಖಾತೆ, ಅಜಯ್ ಸಿಂಗ್ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ವಲಯ ಉದ್ಯಮಗಳು, ರುದ್ರಪ್ಪ ಲಮಾಣಿ ಪಶು ಸಂಗೋಪನೆ ಮತ್ತು ರೇಷ್ಮೆ, ಎಚ್ಸಿ ಬಾಲಕೃಷ್ಣ ಅಬಕಾರಿ ಇಲಾಖೆ, ರಿಜ್ವಾನ್ ಹರ್ಷದ್ ಉನ್ನತ ಶಿಕ್ಷಣ ಇಲಾಖೆ, ಸಿ ಪುಟ್ಟರಂಗ ಶೆಟ್ಟಿ ಅರಣ್ಯ ಮತ್ತು ಪರಿಸರ ಖಾತೆ ಸಿಗಬಹುದು. ಬಿ ನಾಗೇಂದ್ರ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ ಖಾತೆ ಸಿಗುವಂತ ಚಾನ್ಸಸ್ಗಳು ಹೆಚ್ಚಾಗಿದೆ. ಸಂತೋಷ್ ಎಸ್ಲಾಡ್ ಕಾರ್ಮಿಕ ಇಲಾಖೆ, ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಟಿ ರಘುಮೂರ್ತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆ ಸಿಗುವಂತ ಚಾನ್ಸಸ್ಗಳು ಇದಾವೆ. ಇಲ್ಲಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಜೀವನ್, ಇದೀಗ ಇವತ್ತೇ ಎಲ್ಲದಕ್ಕೂ ಕೂಡ ತೆರೆ ಬಿದ್ದು ಬಿಡುತ್ತಾ? ಇವತ್ತೇ ಈ ಒಂದು ಖ್ಯಾತಿಯ ವಿಚಾರಕ್ಕೆ ಅಂತ್ಯಗೊಳ್ಳುತ್ತಾ, ಅಥವಾ ಹೈಕಮಾಂಡ್ ನಿರ್ಧಾರ ಏನು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇಲ್ಲಿ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಇವತ್ತು ಡಿಕೆ ಶಿವಕುಮಾರ್ ಅವರ ಕಸರತ್ತು ಇವತ್ತು ವರ್ಕೌಟ್ ಆಗುತ್ತಾ ಅಂತ? ಎಸ್ ವನಿತಾ, ಸದ್ಯ ಏನು ರಾಜ್ಯ ಸರ್ಕಾರದಲ್ಲಿ ಏನು CM ಬದಲಾವಣೆ ಆಯಿತು, ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಯಾವಾಗ ಒಂದು CM ಸ್ಥಾನವನ್ನು ಬಿಟ್ಕೊಟ್ರು, ಅಂದಿನಿಂದಲೂ ಕೂಡ ಏನೋ ಒಂದು ಹೊಸ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಸ್ ನಡೀತಾ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದೇ ನಿಟ್ಟಿನಲ್ಲಿ ಈಗ ಏನು ಮೊದಲ ಹಂತದ ಒಂದು ಕ್ಯಾಬಿನೆಟ್ ರಚನೆ ಆಗುತ್ತೆ. 13 ಜನ ಸಚಿವರು ಡಿ.ಕೆ. ಶಿವಕುಮಾರ್ ಅವ್ರನ್ನು ಸೇರಿ 14 ಜನ ಒಟ್ಟು ಒಂದು ಪ್ರಮಾಣ ವಚನ ಮೊದಲ ಹಂತದಲ್ಲಿ ತಗೊಳ್ತಾರೆ. ಅದಾದ ಬಳಿಕ ಇನ್ನು 20 ಜನಕ್ಕೆ ಒಂದು ಸಚಿವ ಸ್ಥಾನದ ಭಾಗ್ಯ ಇರುತ್ತೆ. ಆ ಒಂದು 2ನೇ ಹಂತದ ಸಚಿವ ಸ್ಥಾನ ಅಂದರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಕ್ಕೂ ಕೂಡ ಸಾಕಷ್ಟು ಚರ್ಚೆಗಳು, ಇನ್ನು ಸಾಕಷ್ಟು ಅಡೆತಡೆಗಳು ಉಟ್ಕೊಂಡಂತಹ ಬಳಿಕ, ಒಂದು ಜಟಾಪಟಿಯ ಬಳಿಕ ಈ ಒಂದು ಕ್ಯಾಬಿನೆಟ್ ಪರಿಪೂರ್ಣವಾಗಿರುವಂಥದ್ದು. 20 ಸಚಿವರನ್ನು ಕೂಡ, ನೂತನ ಸಚಿವರನ್ನು ಕೂಡ ಸದ್ಯ ನೇಮಿಸಿರುವಂಥದ್ದು. ಈ ಹಿಂದೆ ಏನು ಮೊದಲ ಹಂತದಲ್ಲಿ ಏನು 13 ಸಚಿವರು ಇರ್ತಾರೆ, ಎಲ್ರಿಗೂ ಕೂಡ ಈಗ ಆಲ್ರೆಡಿ ಖಾತೆ ಹಂಚಿಕೆ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ಇನ್ನು ನೂತನ ಸಚಿವರು ಯಾರಿವಾಗ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಅವ್ರಿಗೆ ಹತ್ತಿರ ಆಲ್ರೆಡಿ ಒಂದು ವಾರ ಕಳೆದರೂ ಕೂಡ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಈ ಒಂದು ವಿಚಾರವಾಗಿ ರಾಜ್ಯದ ಜನರಲ್ ಆಗಿರ್ಬೋದು, ಇನ್ನು ವಿಪಕ್ಷಗಳಾಗಿರ್ಬೋದು, ಎಲ್ಲ ನಾಯಕರಿಗೂ ಕೂಡ ಇನ್ನೂ ಒಂದು ವಿಚಾರ ಗೊಂದಲವಾಗಿಯೇ ಉಳ್ಕೊಂಡಿರುವಂಥದ್ದು. ಯಾಕಂದರೆ ನಾಡಿದ್ದು ಅಂದರೆ 13ನೇ ತಾರೀಕಿಂದ ಈ ಒಂದು ಅಧಿವೇಶನವನ್ನು ರಾಜ್ಯ ಸರ್ಕಾರ ಕರೆದಿರುವಂಥದ್ದು. ವಿಧಾನಸಭೆ ಅಧಿವೇಶನ ನಡೆಯುತ್ತೆ. ಈ ಒಂದು ಅಧಿವೇಶನ ನಡೆಯಬೇಕಾದ್ರೆ ಏನು ರಾಜ್ಯದಲ್ಲಿ ಇನ್ನೂ ಕೂಡ ಸಚಿವರಿಗೆ 20 ಜನ ಸಚಿವರಿಗೆ ಒಂದು ಖಾತೆ ಹಂಚಿಕೆ ಆಗಿಲ್ಲ ಅನ್ನೋ ಒಂದು ಗೊಂದಲದ ವಿಚಾರವೇ ಆಗಿರುವಂಥದ್ದು. ಯಾಕಂದರೆ 20 ಜನ ಸಚಿವರು ಯಾವುದೇ ರೀತಿಯಾದಂತಹ ಖಾತೆ ಇಲ್ಲದೆ ಒಂದು ಅಧಿವೇಶನದಲ್ಲಿ ಭಾಗಿಯಾಗೋದು ತುಂಬ ಕಷ್ಟ. ಇನ್ನು
ಈಗ ಆಲ್ರೆಡಿ ಈಗ ಡಿಲೇ ಆಗಿರೋದು ಕೂಡ ಸಾಕಷ್ಟು ಅಂದರೆ ನೂತನ ಸಚಿವರು ಯಾರಿದ್ದಾರೆ ಅವ್ರಿಗೆ ಸಾಕಷ್ಟು ಹೊಡೆತಗಳು ಬೀಳುವಂಥದ್ದು ಅಧಿವೇಶನದಲ್ಲೂ ಕೂಡ. ಯಾಕಂದರೆ ವಿಪಕ್ಷದವರು ಯಾವುದೇ ಬಗ್ಗೆ ಧ್ವನಿ ಎತ್ತದಂತಹ ಸಂದರ್ಭದಲ್ಲೂ ಕೂಡ ಅವರ ಇಲಾಖೆ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಬೇಕಾಗಿರುತ್ತೆ. ಆದರೆ ಇದರಲ್ಲಿ ಸದ್ಯ ಇನ್ನೂ ಖಾತೆ ಹಂಚಿಕೆ ಆಗದಲ್ಲೇ ಇರೋ ಒಂದು ವಿಚಾರಕ್ಕೆ ಯಾವುದೇ ರೀತಿಯಾದಂತಹ ಅವರು ಅಧಿವೇಶನದಲ್ಲೂ ಕೂಡ ಇವರು ಏನೂ ವಿಪಕ್ಷಗಳಿಗೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾಹಿತಿಗಳಿದೆ. ಇದ್ರ ಜೊತೆಗೆ ಇನ್ನು ಈ ಬಹುತೇಕ ಅಂದರೆ ಇವತ್ತು ಕಡಾಖಂಡಿತವಾಗ್ಲಿ ಏನು ಸರ್ಕಾರ ಖಾತೆ ಹಂಚಿಕೆಯನ್ನು ಮಾಡಲೇಬೇಕು. ಯಾಕಂದರೆ ನಾಡಿದ್ದು ಅಧಿವೇಶನ ಇರೋದು ಗೊತ್ತಿದೆ, ಅಧಿವೇಶನವನ್ನು ಕರೆದಿರೋದು ರಾಜ್ಯ ಸರ್ಕಾರವೇ. ಇನ್ನು ಸಚಿವರಿಗೆ ಒಂದು ದಿನವಾದರೂ ಒಂದು ಅವರ ಇಲಾಖೆ ಯಾವುದಿದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ದಲೇ ಇದ್ದರೆ, ಇನ್ನು ಅವರ ಅಧಿಕಾರಿಗಳನ್ನ ಜೊತೆ ಮಾತನಾಡ್ದಲೇ ಇದ್ದಾಗ ಅವ್ರಿಗೆ ಕಷ್ಟಗಳು. ಅಂದರೆ ಸರ್ಕಾರ ನೀವು ಅಧಿವೇಶನ ನಡೆಯುತ್ತೆ, ವಿಧಾನಸಭೆ ಅಧಿವೇಶನದಲ್ಲಿ ಇಕ್ಕಟ್ಟಿಗೆ ಸಿಲುಕೋದಂತೂ ಪಕ್ಕ. ಆ ಒಂದು ನಿಟ್ಟಿನಲ್ಲಿ ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರ ಜೊತೆ ಮಾತಾಡಿರುವಂಥ ರಾಜ್ಯ ನಾಯಕರು ಈಗ ಇವತ್ತು ಒಂದು 3 ಜನರು ಸಭೆ ಕೂಡ ಮಾಡಿರುವಂಥದ್ದು ಹೈಕಮಾಂಡ್ ನಾಯಕರು. ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, KC ವೇಣುಗೋಪಾಲ್ ಅವರಾಗಿರ್ಬೋದು, 3 ಜನ ನಾಯಕರು ಈಗ ಆಲ್ರೆಡಿ ದೆಹಲಿಯಲ್ಲಿ ಒಂದು ರೌಂಡ್ ಸಭೆಯನ್ನು ಮಾಡಿ ಒಂದು ಪಟ್ಟಿಯನ್ನು ಫೈನಲ್ ಮಾಡಿರುವಂಥದ್ದು. ಅದನ್ನು ಏನು ರಾಹುಲ್ ಗಾಂಧಿ ಅವರ ಬಳಿ ತಗೊಂಡೋದಂಥ ಸಂದರ್ಭದಲ್ಲಿ ಅವರ ಹಸ್ತದಿಂದ ಇದೊಂದು ಫೈನಲ್ ಆಗ್ಬೋದು ಮಾತ್ರ ಬಾಕಿ ಇರುವಂಥದ್ದು. ಬಳಿಕ ಸೀದಾ ಏನು DK ಶಿವಕುಮಾರ್ ಅವರ ಕೈ ಸೇರುವಂಥದ್ದು ಈ ಖಾತೆ ಯಾವ ಸಚಿವರಿಗೆ ಯಾವ ಖಾತೆ ಸಿಗಬೇಕು ಅನ್ನೋವಂಥದ್ದು. ಬಳಿಕ DK ಶಿವಕುಮಾರ್ ಅವರು ಬಹುತೇಕ ಇವತ್ತೇ ಒಂದು ಖಾತೆ ಹಂಚಿಕೆಯನ್ನು ಫೈನಲ್ ಮಾಡೋದು ಪಕ್ಕ ಅಂತಲೇ ಹೇಳ್ಬೋದು. ಯಾಕಂದರೆ ನಾಳೆ ಒಂದು ದಿನ ಟೈಮ್ ಇರೋದ್ರಿಂದ ಇವತ್ತು ಅದನ್ನು ಖಾತೆ ಹಂಚಿಕೆಯನ್ನು ಮಾಡಲೇಬೇಕಾದಂತಹ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಇರುವಂಥದ್ದು. ಅದರಿಂದ ಇವತ್ತು ರಾತ್ರಿ ಒಳಗೆ ಏನು ರಾಜ್ಯಪಾಲರಿಗೆ ಒಂದು ಫೈನಲ್ ಲಿಸ್ಟ್, ಖಾತೆ ಹಂಚಿಕೆಯ ಫೈನಲ್ ಲಿಸ್ಟನ್ನು ಕೊಡ್ತಾರೆ ಅನ್ನೋ ಮಾಹಿತಿಗಳು ಸಿಕ್ಕಿರುವಂಥದ್ದು. ಸದ್ಯ ಯಾವ ಸಚಿವರಿಗೆ ಯಾವ ಖಾತೆ ಫೈನಲ್ ಆಗುತ್ತೆ ಅನ್ನೋದನ್ನು ಮಾತ್ರ ಕಾದು ನೋಡಬೇಕಾಗಿರುವಂಥದ್ದು. ವನಿತಾ, ಥ್ಯಾಂಕ್ ಯು ಜೀವನ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.